ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರ ಪರವಾಗಿ ಈ ಹೊಸ ವರ್ಷದಿಂದ ಅಂದರೆ ಜನವರಿ ಶುರುವಾದಾಗಿಂದ 1ನೇ ತಾರೀಕಿನಿಂದ ಇಲ್ಲಿಯವರೆಗೆ ನೌಕರರಿಗಾಗಿ ಯಾವ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದೆ, ಯಾವ ಕೆಲಸದಲ್ಲಿ ಯಶಸ್ವಿಯನ್ನು ಕಂಡಿದೆ. ಸೊ ಇದರ ಒಂದು ಪಕ್ಷಿ ನೋಟ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಏನಾದರೂ ಖುಷಿ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಅಥವಾ ನಿಮಗೆ ಏನು ಇಷ್ಟ ಆಗಲಿಲ್ಲ ಅಂತಂದ್ರೂ ಕೂಡ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಆದರೆ ಇದಂತೂ ಸತ್ಯವಾಗಿ ನಡೆದಿರ್ತಕ್ಕಂಥ ಆ ವಿಚಾರಗಳನ್ನು ನಾನು ಇಲ್ಲಿ ವಿಡಿಯೋನಲ್ಲಿ ನಿಮಗೆ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಒಂದೊಂದಾಗಿ ನೋಡ್ಕೊಂಬರೋಣ. ಪ್ರಥಮವಾಗಿ ಸರ್ಕಾರಿ ನೌಕರರಿಗೆ ಖಾದಿ ವಸ್ತ್ರ ಕುರಿತು ನೋಡಿ, ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಅವರನ್ನು ಭೇಟಿ ಮಾಡಿ ಮೊದಲ ಶನಿವಾರ, ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯನ್ನು ಧರಿಸೋ ರೀತಿ ಮಾಡಿದರು. ಮತ್ತು ಕಟ್ಟಡಕ್ಕೆ ಅನುದಾನ, ಸರ್ಕಾರಿ ಕಟ್ಟಡಕ್ಕೆ ಅನುದಾನವನ್ನು ಒದಗಿಸುವಂಥ ಸಂಬಂಧವಾಗಿ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದಿದ್ದಾರೆ. ಹಾಗೆ ಮತ್ತೆ ನೋಡೋದಾದರೆ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯ ಮುಲ್ಲೈ ಮುಹ್ಲಿನ್ IAS ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಆ ಇಲಾಖೆಯಲ್ಲಿರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಆ ನೌಕರರಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಚರ್ಚೆಯನ್ನು ಮುಗಿಸಿ ಬಂದಿದ್ದಾರೆ ಸ್ನೇಹಿತರೆ, ಯಶಸ್ವಿಯಾಗಿ. ಹಾಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಯಾರ್ಯಾರು ಉತ್ತೀರ್ಣ ಆಗಿಲ್ವೋ ಅವ್ರಿಗೆ ಈ ವರ್ಷದ ಡಿಸೆಂಬರ್ವರೆಗೆ ಒಂದು ಕಾಲಾವಕಾಶವನ್ನು ವಿಸ್ತರಿಸಿ ಅವಧಿಯನ್ನು ವಿಸ್ತರಿಸುವ ರೀತಿ ಒಂದು ಆದೇಶವನ್ನು ಹೊರಡಿಸುವಂತೆ ಮಾಡಿ ಬಂದಿದ್ದಾರೆ. ಹಾಗೆ ನೌಕರರ ಮೇಲಿನ ಹಲ್ಲೆಯ ತಡೆಗೆ ಒಂದು ಕಠಿಣ ನಿಯಮವನ್ನು ರೂಪಿಸಬೇಕು ಅಂತ ಹೇಳಿ ಈಗ ಚೀಫ್ ಸೆಕ್ರೆಟರಿ ಅವರಿಗೆ ಕೂಡ ಒಂದು ಮನವಿಯನ್ನು ಸಲ್ಲಿಸಿ ಬಂದಿದ್ದಾರೆ. ಹಳೆ ಪಿಂಚಣಿ ವ್ಯವಸ್ಥೆಯ ಮರು ಜಾರಿಗಾಗಿ ಮನವಿಯನ್ನು ಸಲ್ಲಿಸಿ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಅದು ಕೂಡ NPS ಸಮಿತಿಯ ಅಧ್ಯಕ್ಷರಿಗೆ ಅವರು ವರದಿಯನ್ನು ಸರ್ಕಾರಕ್ಕೆ ಆದಷ್ಟು ಬೇಗ ಸಲ್ಲಿಸಲಿ ಅಂತ. ಹಾಗೆ ಆಯುಕ್ತರಾದಂತಹ ಗುರುದತ್ತ ಹೆಗ್ಡೆ IAS ಅವರನ್ನು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ತೊಂದರೆಗಳ ಬಗ್ಗೆ ಅವರ ಬಳಿ ಚರ್ಚೆಯನ್ನು ಮಾಡಿ ಅಲ್ಲಿನ ನೌಕರರಿಗೆ ಅನುಕೂಲವಾಗೋ ರೀತಿ ಒಂದು ಪರಿಹಾರವನ್ನು ರೂಪಿಸಿದ್ದಾರೆ ಸ್ನೇಹಿತರೆ. ಹಾಗೆ HRMS ತಂತ್ರಾಂಶದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿ ಆನ್ಲೈನ್ನಲ್ಲಿ ಸುಸೂತ್ರವಾಗಿ ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಂಡು ಹೋಗೋ ರೀತಿ ಒಂದು ಮಾಡಬೇಕು ಅಂತ ಹೇಳಿ ಒಂದು ಯೋಜನಾ ಅಧ್ಯಕ್ಷರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಹಾಗೆ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೂಡ ಆ ಇಲಾಖೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಬಂದಿರತಕ್ಕಂಥದ್ದು ಸ್ನೇಹಿತರೆ. ನೋಡಿ, OTP ಇಲ್ಲದೇ ಎಲ್ಲ ಕೆಲಸಗಳು ನಡೆಯೋ ರೀತಿ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಸ್ನೇಹಿತರೆ.